ಹಲೋ ಎವ್ರಿವನ್, SLC ರಿಸಲ್ಟ್ ಏನೋ ಬಂತು. ನಿಮ್ಮ ರಿಸಲ್ಟ್ಸ್ ಇಂದ ಒಂದಷ್ಟು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮತ್ತೊಂದಷ್ಟು ಜನಕ್ಕೆ ನಮ್ಮ ರಿಸಲ್ಟ್ಸ್ ಕಡಿಮೆ ಆಯ್ತು, ನಾವು ಹಾಕಿದಂತ ಎಫರ್ಟ್ಸ್ ಗೆ ಇನ್ನೂ ಒಂದಿಷ್ಟು ರಿಸಲ್ಟ್ಸ್ ಬರಬೇಕಾಗಿತ್ತು ಅನ್ನೋ ಸಂಖ್ಯೆನೇ ತುಂಬಾ ಜಾಸ್ತಿ. ಸೊ ಹಾಗಾಗಿ ಅವರಿಬ್ರು ಕೂಡ ಈ ಟೈಮಲ್ಲಿ ಏನೇನ್ ಮಾಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇನಿಷಿಯಲಿ ಯಾರಿಗೆ ರಿಸಲ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವೋ ಅವರು ಏನೇನ್ ಮಾಡಬಹುದು ಅಂತ ನೋಡೋಣ. ನಿಮ್ಮ ಮಾರ್ಕ್ಸ್ ಏನಾದ್ರು 90 ಇಂದ 100 ಹೊರಗಡೆ ಬಂದಿತ್ತು ಅಂದ್ರೆ, ನೀವು ಬರ್ದಿರೋದು ನಿಮ್ ಮೇಲೆ ನಂಬಿಕೆ ಇತ್ತು ಅಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಕ್ಕೆ ಅಪ್ಲೈ ಮಾಡಬಹುದು. ಅದಕ್ಕೆ ಫಸ್ಟ್ ಸ್ಟೆಪ್ ಆನ್ಸರ್ ಪೇಪರ್ ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇದು 23ನೇ ತಾರೀಕಿಂದ 26ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಒಂದ್ ಸಬ್ಜೆಕ್ಟಿಗೆ 410 ರೂಪಾಯಿ ಫೀಸ್ ಬೀಳುತ್ತೆ. ಸೊ ನೀವು ನಿಮ್ಮ ಲೋಕ್ಯಾಲಿಟಿಲಿ ಇರುವಂತ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಮ್ಮ ಚಾನೆಲ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು ಹೇಳ್ಕೊಟ್ಟಿದೀವಿ. ಸೊ ನೀವು ನೋಡ್ಕೊಂಡು ಅಪ್ಲೈ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್ ನೀವು ಆನ್ಸರ್ ಪೇಪರ್ ಫೋಟೋ ಕಾಪಿಗೆ ಅಪ್ಲೈ ಮಾಡಿರೋರು ಅವರಷ್ಟೇ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಕ್ಕಾಗೋದು. ಸೊ ಹಾಗಾಗಿ ನೀವು ಆನ್ಸರ್ ಪೇಪರ್ ಫೋಟೋ ಕಾಪಿನ ನಿಮ್ ಟೀಚರ್ಸ್ ಗೆ ತೋರಿಸಿ ಚೆಕ್ ಮಾಡಿಸಿ, ಇಲ್ಲಿ ಮಾರ್ಕ್ಸ್ ಕೊಡಬೇಕು ಬರುತ್ತೆ ಅಂತ ನಿಮಗೆ ಏನಾದ್ರು ಇತ್ತು ಅಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಕ್ಕೆ 28ನೇ ತಾರೀಕಿಂದ 4 ಮೇ ವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಒಂದ್ ಸಬ್ಜೆಕ್ಟ್ ನಿಮಗೆ 810 ರೂಪಾಯಿ ಫೀಸ್ ಬೀಳುತ್ತೆ. ಸೊ ನೀವು ನಿಮ್ಮ ಲೊಕ್ಯಾಲಿಟಿಲಿ ಇರುವಂತ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ 90 ಬಿಲೋ ಬಂದಿತ್ತು ಅಂದ್ರೆ, ನಿಮ್ಗೆ ನೀವು ಬರ್ದಿರೋದ್ರ ಮೇಲೆ ನಿಮ್ಗೆ ನಂಬಿಕೆ ಇತ್ತು ಅಂದ್ರೆ ಆನ್ಸರ್ ಪೇಪರ್ ಫೋಟೋ ಕಾಪಿಗೆ ಅಪ್ಲೈ ಮಾಡಿ. ನೆಕ್ಸ್ಟ್ 90 ಬಿಲೋ ಮಾರ್ಕ್ಸ್ ಬಂದಿದ್ದು ನೀವು ಏನಾದ್ರು ಫೇಲ್ ಆಗಿದ್ದೀರಾ ಅಂದ್ರೆ ನೀವೇನು ಟೆನ್ಷನ್ ತಗೊಂಬೇಡಿ. ಈ ವರ್ಷನೇ ನಿಮಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಹಾಗೆ ಪಾಸ್ ಆಗಕ್ಕೆ ಇನ್ನೊಂದು ಅವಕಾಶ ಇದೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಂಪ್ರೂವ್ಮೆಂಟ್ ಗೆ ಹಾಗೆ ಪಾಸ್ ಆಗಕ್ಕೆ ನೀವು ಎಕ್ಸಾಮ್ ನ ಕಟ್ಟಬೇಕಾಗುತ್ತೆ. ಅದು ಎಕ್ಸಾಮ್ 2 ಅನ್ನಿಸ್ಕೊಳ್ಳುತ್ತೆ. ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದೆ, ನಿಮ್ಮ ಸ್ಕೂಲಿಗೆ ಹೋಗಿ ಅಪ್ಲೈ ಮಾಡಿ. ಯಾರು ಇಂಪ್ರೂವ್ ಮಾಡ್ಕೊಬೇಕು ನಿಮ್ಮ ಮಾರ್ಕ್ಸ್ ನ, ಹಾಗೆ ಯಾರು ಫೇಲ್ ಆಗಿದ್ದೀರಾ ನೀವು ಪಾಸ್ ಆಗಕ್ಕೂ ಕೂಡ ನೀವು ಅಪ್ಲೈ ಕೂಡ ಮಾಡಬಹುದು. ಎಕ್ಸಾಮ್ 2ಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಕ್ಕೆ ಹಾಗೆ ಫೇಲ್ ಆಗಿರೋರು ಪಾಸ್ ಆಗಕ್ಕೆ ಬೇರೆ ಬೇರೆ ಫೀಸಸ್ ಇರುತ್ತೆ. ಹಾಗೆ ಅದಾದ್ಮೇಲೆ ಆಲ್ ಟಿಕೆಟ್ ಜನರೇಟ್ ಆಗುತ್ತೆ, ಅದು ಕೂಡ ನೀವು ಎಕ್ಸಾಮಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ ಮಾಡ್ಕೊಬೇಕು ಅದೊಂದು ಸಬ್ಜೆಕ್ಟ್ ಕಟ್ಟಿದ್ರೆ ಸಾಕು. ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ನೀವು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಫೇಲ್ ಅಥವಾ ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೊಬೇಕು ಅಂತ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಯಾವುದೇ ಅಮೌಂಟ್ ಕಟ್ಟೋ ಹಾಗೆ ಇಲ್ಲ. ಹಾಗೆ ನೀವು ಎಲ್ಲಾ ಸಬ್ಜೆಕ್ಟ್ಸ್ ಕಟ್ಟಿ ನಾನು ಎಲ್ಲಾ ಸಬ್ಜೆಕ್ಟ್ಸ್ ಇಂಪ್ರೂವ್ ಮಾಡ್ಕೊಂತೀನಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಎಕ್ಸಾಮ್ 2 ನಿಮ್ಗೆ ಮೇ 18 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಟೈಮ್ ಟೇಬಲ್ ಹೀಗಿದೆ, ನೀವು ನೋಡಬಹುದು. ನೀವು ಸೈನ್ಸ್ ಏನಾದ್ರು ಮಾರ್ಕ್ಸ್ ನ ಇಂಪ್ರೂವ್ ಮಾಡ್ಕೊಬೇಕು ಅಂತ ಡಿಸಿಷನ್ ತಗೊಂಡಿದ್ರೆ ನಾವು ಮಹಾ ರಿವಿಷನ್ ಸೀರೀಸ್ ಅಂತ ವಿಡಿಯೋಸ್ ನ ಮಾಡಿದೀವಿ. ಬೇಸಿಕ್ ಇಂದ ನಾವು ಹೇಳ್ಕೊಟ್ಟಿದೀವಿ. ಅದು ಅಪ್ ಟು ಎಕ್ಸಾಮ್ ಲೆವೆಲ್ ವರೆಗೂ ಇದೆ. ಎಕ್ಸಾಮ್ 1ಗೆ ಆ ವಿಡಿಯೋಸ್ ಅಲ್ಲಿ ನಾವು ಏನ್ ಕಂಟೆಂಟ್ ನ ಹೇಳ್ಕೊಟ್ಟಿದೀವೋ ಅಷ್ಟರಲ್ಲೇ ಎವ್ರಿ ಕ್ವಶನ್ ಬಂದಿದೆ. ಸೊ ಎಕ್ಸಾಮ್ 2ಗೂ ಕೂಡ ಅಷ್ಟರಲ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ನೀವು ಆ ಕ್ಲಾಸಸ್ ನ ನೋಡ್ಕೊಳ್ಳಿ. ಒಂದು ಜನರಲ್ ಕ್ವೈರಿ ಬಗ್ಗೆ ಮಾತಾಡೋಣ. ನೀವು ಇಂಪ್ರೂವ್ಮೆಂಟ್ ಗೆ ಅಪ್ಲೈ ಮಾಡಿ ಇಂಪ್ರೂವ್ಮೆಂಟ್ ನ ಬರೀತೀರಾ ಎಕ್ಸಾಮ್ 2. ಅಕಸ್ಮಾತ್ ಏನಾದ್ರು ಎಕ್ಸಾಮ್ 2 ಅಲ್ಲಿ ನಿಮ್ಮ ಮಾರ್ಕ್ಸ್ ಏನಾದ್ರು ಕಡಿಮೆ ಬಂತು ಅಂದ್ರೆ ಸೊ ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗುತ್ತಲ್ಲ ಅಂತ ನೀವು ಕೇಳ್ಬಹುದು. ನೀವು ಆ ಟೆನ್ಷನ್ ತಗೊಂಬಿಡಿ. ಅಕಸ್ಮಾತ್ ಏನಾದ್ರು ಆ ಎಕ್ಸಾಮ್ 2 ಅಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಏನಾದ್ರು ಕಡಿಮೆ ಬಂತು ಅಂದ್ರೆ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಅಲ್ಲಿ ಕಂಪೇರ್ ಮಾಡ್ತಾರೆ. ಯಾವ ಎಕ್ಸಾಮ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಆ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಬಂದಿರುತ್ತೋ ಆ ಮಾರ್ಕ್ಸ್ ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಸೊ ಹಾಗಾಗಿ ನಿಮ್ಮ ಹೈಯೆಸ್ಟ್ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫೈನಲ್ ಆಗಿ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಗೆ ನಾನು ಅಪ್ಲೈ ಮಾಡಿದ್ದೀನಿ, ನಾನು ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದ್ರೆ ಇಲ್ಲ. ಯಾರೆಲ್ಲ ಇಂಪ್ರೂವ್ಮೆಂಟ್ ಗೆ ಅಪ್ಲೈ ಮಾಡಿದೀರಾ ನೀವು ಕೂಡ ಹೋಗಿ ಅಡ್ಮಿಷನ್ಸ್ ನ ಆಗ್ಬೋದು. ನೀವು ಕೂಡ ಕಾಲೇಜಲ್ಲಿ ಅಡ್ಮಿಷನ್ ಫಾರ್ಮ್ ನ ಕಲೆಕ್ಟ್ ಮಾಡ್ಕೊಂಡು ಅಡ್ಮಿಷನ್ ಆಗ್ಬೋದು. ನಿಮಗೆ ಇನಿಷಿಯಲಿ ಯಾರು ಮಾರ್ಕ್ಸ್ ಕಾರ್ಡ್ ನ ಕೇಳಲ್ಲ, ಫೈನಲ್ ಆಗಿ ಮಾರ್ಕ್ಸ್ ಕಾರ್ಡ್ ಜನರೇಟ್ ಆಗದಾಗ್ಲೇ ಕೇಳೋದು. ಸೊ ಇಂಪ್ರೂವ್ಮೆಂಟ್ ಬರೀತಿರೋರು ಕೂಡ ಕಾಲೇಜಲ್ಲಿ ಅಡ್ಮಿಷನ್ಸ್ ನ ಆಗ್ಬೋದು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಕಾಲೇಜಸ್. ಸೊ ಅಲ್ಲಿಗೂ ಕೂಡ ಹೋಗಿ ಅಡ್ಮಿಷನ್ ನ ಆಗಿ. ನೆಕ್ಸ್ಟ್ ನಿಮ್ಮ ರಿಸಲ್ಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ ನನಗೆ ಸಾಕು ಅನ್ನೋರು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ
ಕಾಲೇಜ್ಗಳಿಗೆ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆಗಿದಾವೆ. ನೀವು ಹೈಯರ್ ಸ್ಟಡೀಸ್ ನ ಮಾಡಕ್ಕೆ ಲೇಟ್ ಮಾಡಬೇಡಿ. ಲೇಟ್ ಮಾಡದಷ್ಟು ಆ ಕಾಲೇಜಲ್ಲಿ ಸೀಟ್ ಫುಲ್ಫಿಲ್ ಆದಂಗೆ ಆ ಕಾಲೇಜಲ್ಲಿ ನಿಮಗೆ ಫೀ ತುಂಬಾ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ನೀವು ಡಿಸೈಡ್ ಮಾಡಿರೋಂತ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಅಡ್ಮಿಷನ್ ಫಾರ್ಮ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಅಡ್ಮಿಷನ್ ನ ಆಗಿ. ಯಾವ ಕಾಂಬಿನೇಷನ್ ಯಾವ ಕೋರ್ಸ್ ತಗೊಬೇಕು ಅಂತ ನಿಮಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ವಾಟ್ ಟು ಡೂ ನೆಕ್ಸ್ಟ್ ಅಂತ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀವಿ. ಸೊ ವಿಡಿಯೋಸ್ ನ ನೋಡಿ, ಅದ್ ನೋಡ್ಬಿಟ್ಟು ವೈಸ್ಲಿ ನೀವು ಕುತ್ಕೊಂಡು ಡಿಸಿಷನ್ ನ ತಗೊಳ್ಳಿ. ಇದೇ ರೀತಿ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಈ ಇನ್ಫಾರ್ಮೇಶನ್ ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಏನೇ ಡೌಟ್ ಬಂದ್ರು ನಮ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.